श्रीगुरुभ्यो नमः। हरि ओम। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापादग्वाकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विषयदं हरिं करुणामकल्याणं हरिर्हयमुखाभिदः गुरुश्च मध्वनामा मे वरदोऽस्तु निरन्तरं वाणिते करवण्यम्बचरणो रजि सर्वदा मद्वाक्यसरणीर्भूयात् श्रीमदाचार्यभावक समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे। ನಿತ್ಯದಲ್ಲಿ ಸೌಭಾಗ್ಯವತಿಯರು ಮಾಡುವಂತಹ ಎಲ್ಲ ಕರ್ಮಗಳಲ್ಲಿ ಭಗವಂತನ ರೂಪಗಳ ಚಿಂತನೆಯನ್ನ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ನಮಗೆ ತಿಳಿಸಿಕೊಡುವಂಥದ್ದು. ಅದರಲ್ಲಿ ಇವತ್ತು ನಿತ್ಯದಲ್ಲಿ ಮಾಡುವಂತಹ ಮುಖ್ಯವಾದ ಕರ್ಮಗಳು ಅಂತ ಏನಿದ್ದಾವೋ ಅದರ ಒಂದು ಹೆಸರು, ಜೊತೆಗೆ ಆ ಸಂದರ್ಭದಲ್ಲಿ ಭಗವಂತನ ರೂಪಗಳ ಚಿಂತನೆ. ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಧರಿಸುವವು ಅಂತ ದಾಸರಾಯರು ಹೇಳಿದ ಹಾಗೆ ಆಯಾ ಸರ್ವಕಾಲಗಳಲ್ಲಿ ಮಾಡುವಂತಹ ಎಲ್ಲ ಕರ್ಮಗಳಲ್ಲಿ ಭಗವಂತನ ಚಿಂತನೆ ನಾವು ಮಾಡಿದ್ದೇ ಆದರೆ ಅದು ಭಗವಂತನ ಪೂಜೆ ಅಂತ ಅನಿಸ್ಕೊಳ್ತದೆ. ಬೆಳಗ್ಗಿಂದ ಪ್ರಾರಂಭ, ಬೆಳಗ್ಗೆ ಏಳಬೇಕಾದ್ರೆ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಏಳಬೇಕು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ನಾಮವನ್ನ ಹೇಳ್ತಾ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಬೆಳಗ್ಗೆ ಏಳಬೇಕು. ಶೌಚ ಕಾಲದಲ್ಲಿ ಕೇಶವ ರೂಪನ ಸ್ಮರಣೆಯನ್ನ ಮಾಡಬೇಕು. ಮೃತ್ತಿಕಾ ಶೌಚದಲ್ಲಿ ತ್ರಿವಿಕ್ರಮ, ಗಂಗಾಪಿತನಾಗಿರುವಂತಹ ತ್ರಿವಿಕ್ರಮನ ಸ್ಮರಣೆಯನ್ನ ಮಾಡಬೇಕು. ದಂತಧಾವನ, ಹಲ್ಲುಜ್ಜುವಂತಹ ಸಂದರ್ಭದಲ್ಲಿ ಅಷ್ಟಭುಜದಿಂದ ಕೂಡಿರುವಂತಹ ಶ್ರೀಹರಿಯನ್ನ ಸ್ಮರಣೆ ಮಾಡಬೇಕು. ಮುಖ ಪ್ರಕ್ಷಾಳನ, ಮುಖವನ್ನ ತೊಳೆಯುವಂತಹ ಸಂದರ್ಭದಲ್ಲಿ ಮಾಧವ ರೂಪಿ ಭಗವಂತನ ಸ್ಮರಣೆಯನ್ನ ಮಾಡಬೇಕು. ಇನ್ನು ಗೋಕಂಡೂನಯನ ಅಂದ್ರೆ ಹಾಲನ್ನ ಕರೀಲಿಕ್ಕೆ ಹೋಗ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ಮಾಡುವಂತಹ ಸ್ಮರಣೆ ಎರಡನ್ನೂ ಹೇಳ್ತಾರೆ. ಗೋಕಂಡೂಯನ ಮತ್ತು ಗೋದೋಹನ ಎರಡರ ಸಂದರ್ಭದಲ್ಲೂ ಆ ಗೋಪಾಲಕೃಷ್ಣ ಮೂರ್ತಿಯನ್ನ ಸ್ಮರಣೆ ಮಾಡಬೇಕಪ್ಪ ಅಂತಾರೆ. ಇನ್ನು ಅಂದ್ರೆ ಆಕಳನ್ನ ಹಾಲು ಕರಿಯೋಕ್ಕಿಂತ ಮುಂಚೆ ಮೈ ಮೇಲೆ ಕೈಯಾಡಿಸ್ತಾರೆ. ಅದಕ್ಕೆ ಆಕಳಿಗೆ ಬಹಳ ಸಂತೋಷ ಆಗತ್ತೆ ಅದರಿಂದ. ಆ ಸಂದರ್ಭದಲ್ಲಿ ಮತ್ತು ಆಕಳನ್ನ ಹಾಲನ್ನ ಕರಿಯೋ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಮೂರ್ತಿಯ ಸ್ಮರಣೆಯನ್ನ ಮಾಡಬೇಕು. ಹಾಲು ಕುಡಿಸುವಾಗ ಬಾಲಕೃಷ್ಣ, ಮೊಸರು ಕಡಿಯುವಾಗ ಕಡಗೋಲು ಕೃಷ್ಣ, ಕಡಗೋಲನ್ನ ಕೈಯಲ್ಲಿ ಹಿಡಿದಿರುವಂತಹ ಮಂಥಪಾಶಧರನಾಗಿರುವಂತಹ ಕೃಷ್ಣನ ಸ್ಮರಣೆಯನ್ನ ಮಾಡಬೇಕು. ತುಪ್ಪವನ್ನ ಮಾಡುವಾಗ ಕೃಷ್ಣರೂಪಿ ಭಗವಂತನ ಸ್ಮರಣೆ ಮಾಡಬೇಕು. ಮೃತ್ತಿಕಾ ಸ್ನಾನ ಮಾಡಬೇಕಾದ್ರೆ ವರಾಹ ರೂಪಿ ಭಗವಂತ, ಇಡೀ ಬ್ರಹ್ಮಾಂಡವನ್ನ ಹೊತ್ತಿರುವಂತಹ ಆ ವರಾಹ ರೂಪಿ ಭಗವಂತನ ಸ್ಮರಣೆಯನ್ನ ಮಾಡಬೇಕು. ಭೂಮಿಯ ಪಾಲಕ, ಪೋಷಕ, ಅದರ ನಿಯಮನ ಮಾಡುವಂತಹ ವರಾರೂಪಿ ಭಗವಂತ. ವಸ್ತ್ರವನ್ನು ಧರಿಸುವಾಗ ಉಪೇಂದ್ರ ರೂಪಿ ಭಗವಂತ. ಬಟ್ಟೆಯನ್ನ ಒಣಗಾಕುವಾಗ ವಾಸುದೇವ ರೂಪಿ ಭಗವಂತ. ಪುಂಡ್ರವನ್ನ ಧರಿಸಬೇಕಾದ್ರೆ ಹಣೆಯ ಮೇಲೆ ಕೇಶವ ರೂಪ ಸ್ಮರಣೆಯನ್ನ ಮಾಡಬೇಕು ಅಂತ ಹೇಳ್ತಾ, ಇನ್ನು ಮುದ್ರೆಯನ್ನ ಧರಿಸುವಾಗ ಗದಾ ಮುದ್ರೆ ಮತ್ತು ನಾರಾಯಣ ಮುದ್ರೆ ಹಣೆಯಲ್ಲಿ ಧರಿಸುವಂತಹ ಸಂದರ್ಭದಲ್ಲಿ ವಾಯು ದೇವರ ಅಂತರ್ಗತನಾಗಿರುವಂತಹ ಆ ನರಸಿಂಹದೇವರ ಸ್ಮರಣೆಯನ್ನ ಮಾಡಬೇಕು. ಕೃದ್ಯೋಲ್ಕಾದಿ ರೂಪಗಳಿದ್ದಾವೆ. ಕೃದ್ಯೋಲ್ಕಾಯ ನಮಃ, ಮಹೋಲ್ಕಾಯ ನಮಃ, ವಿರೋಲ್ಕಾಯ ನಮಃ, ದುಲ್ಕಾಯ ನಮಃ, ಸಹಸ್ರೋಲ್ಕಾಯ ನಮಃ ಅಂತ 5 ರೂಪಗಳಿದ್ದಾವೆ. ಆ 5 ರೂಪಗಳ ಚಿಂತನೆಯನ್ನು ಮಾಡಬೇಕು. ಆರತಿಯನ್ನ ಸ್ವೀಕಾರ ಮಾಡಬೇಕಾದ್ರೆ ಪರಶುರಾಮ ರೂಪ. ತೀರ್ಥವನ್ನ ತೆಗೆದುಕೊಳ್ಳಬೇಕಾದ್ರೆ 3 ಸಾರಿ ತೀರ್ಥ ತಗೋಬೇಕು. ರಾಮಾಯ ನಮಃ, ಕೃಷ್ಣಾಯ ನಮಃ, ವೇದವ್ಯಾಸಾಯ ನಮಃ ಅಂತ ಹೇಳಿ ಸ್ವೀಕಾರ ಮಾಡಬೇಕು. ಇನ್ನು ಶಂಕೋದಕವನ್ನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಮೋಕ್ಷಪ್ರದನಾಗಿರುವಂತಹ ಮುಚುಕುಂದನ ಸ್ಮರಣೆಯನ್ನ ಮಾಡಬೇಕು. ಆ ಮುಚುಕುಂದನಿಗೆ ಮೋಕ್ಷವನ್ನ ಕೊಟ್ಟುವಂತಹ ಆ ಮುಕುಂದನ ಸ್ಮರಣೆಯನ್ನ ಮಾಡಬೇಕಪ್ಪ. ಭೋಜನ ಮಾಡೋ ಸಂದರ್ಭದಲ್ಲಿ
ಸೌಭಾಗ್ಯವತಿಯರು ಎಲ್ಲ ಹೇಳ್ತಿರೋದು ಪುರುಷರು ಸ್ತ್ರೀಯರು ಇಬ್ರು ಮಾಡಬೇಕು. ಅದರಲ್ಲಿ ಸ್ತ್ರೀಯರಿಗೆ ವಿಶೇಷವಾಗಿ ಭಗವಂತನ ಸ್ಮರಣೆ ಆಗ್ಲಿ ಅನ್ನೋ ದೃಷ್ಟಿಯಿಂದ ಹೇಳಿರುವಂತದ್ದು. ಭೋಜನ ಮಾಡೋ ಸಂದರ್ಭದಲ್ಲಿ ಗೋವಿಂದ ರೂಪದ ಚಿಂತನೆಯನ್ನ ಮಾಡಬೇಕು. ನಾನಾ ವಿಧವಾದ ಭಕ್ಷ್ಯಗಳನ್ನ ಮಾಡಿರ್ತಾರೆ. ತಿನ್ನೋ ಸಂದರ್ಭದಲ್ಲಿ ಅಚ್ಯುತ ರೂಪಿ ಭಗವಂತ. ಪಲ್ಯ ಕಾಯಿಗಳನ್ನು ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ತಿನ್ನೋ ಸಂದರ್ಭದಲ್ಲಿ ಧನ್ವಂತ ರೂಪಿ ಭಗವಂತ. ಪರಮಾನ್ನ ಸ್ವೀಕಾರ ಮಾಡಬೇಕಾದ್ರೆ ಪಾಂಡುರಂಗ ರೂಪ. ಎಣ್ಣೆಯನ್ನ ಸ್ವೀಕಾರ ಮಾಡುವಾಗ ವೆಂಕಟೇಶ ರೂಪ. ಗಂಗಾಪಾನ ಮಾಡುವಾಗ ತ್ರಿವಿಕ್ರಮ. ಹಣ್ಣು ಹಾಲು ಸ್ವೀಕರಿಸುವಾಗ ಶ್ರೀನಿವಾಸ ರೂಪ. ಪಾನಕ ಸ್ವೀಕರಿಸುವಾಗ ನರಸಿಂಹರೂಪಿ ಭಗವಂತನ ಸ್ಮರಣೆ ಮಾಡಬೇಕು. ಪ್ರಯಾಣದಲ್ಲಿ ಗರುಡಾರೂಢನಾಗಿರುವಂತಹ ಭಗವಂತ. ಪ್ರಯಾಣೇ ಗರುಡಾರೂಢಂ ಪಾರಿಜಾತ ಹರಂ ಹರಿಂ ಅಂತ ಹೇಳ್ತಾರಲ್ಲ, ಆ ರೂಪವನ್ನು ಚಿಂತನೆ ಮಾಡಬೇಕು. ಮಕ್ಕಳನ್ನ ಆಡಿಸುವಾಗ ಮುದ್ದಿಸುವಾಗ ವೇಣುಗೋಪಾಲ ಸ್ಮರಣೆಯನ್ನು ಮಾಡಬೇಕು. ಇನ್ನು ಮಲಗುವಾಗ ಶಯ್ಯಾದಲ್ಲಿ ಸಂಕರ್ಷಣ ರೂಪಿ ಭಗವಂತ. ವಿಶೇಷವಾಗಿ ಪದ್ಮನಾಭ ರೂಪವನ್ನು ಚಿಂತನೆ ಮಾಡಬೇಕು. ಇನ್ನು ಕಥಾಶ್ರವಣ ಮಾಡುವಾಗ ಭಗವಂತನ ಕಥೆಯನ್ನ ಕೇಳುವಂತಹ ಸಂದರ್ಭದಲ್ಲಿ ವೇದವ್ಯಾಸ ರೂಪ ಹಿಗ್ರೀವ ರೂಪದ ಸ್ಮರಣೆಯನ್ನ ಮಾಡಬೇಕು. ಪ್ರದಕ್ಷಿಣೆ ಮಾಡುವಾಗ ಗರುಡಾರೂಢನಾಗಿರುವಂತಹ ನಾರಾಯಣ. ಭಯವಾದಾಗ ನರಸಿಂಹರೂಪಿ ಭಗವಂತ. ಈ ರೀತಿಯಾಗಿ ಚಿಂತನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಬಾಲಕರಲ್ಲಿ ಬಾಲಕೃಷ್ಣ, ಪುರುಷರಲ್ಲಿ ಕೇಶವ, ಸ್ತ್ರೀಯರಲ್ಲಿ ವಾಸುದೇವ, ಆಮೇಲೆ ಬ್ರಾಹ್ಮಣರಲ್ಲಿ ನಾರಾಯಣ, ಶಾಲಕನಲ್ಲಿ ಅಂದ್ರೆ ಹೆಂಡತಿಯ ಅಣ್ಣ ಅಥವಾ ತಮ್ಮ, ಭಾವಮೈದ್ನ ಅಂತ ಕರೀತಾರೆ ನೋಡಿ, ಅವರಲ್ಲಿ ಅನಿರುದ್ಧ ರೂಪದಿಂದ ಇರ್ತಾನೆ ಭಗವಂತ. ಗೋವುಗಳಲ್ಲಿ ವಿಷ್ಣು, ವೈಶ್ಯರಲ್ಲಿ ಪ್ರದ್ಯುಮ್ನ, ಆಮೇಲೆ ಶೂದ್ರರಲ್ಲಿ ಸಂಕರ್ಷಣ, ಸೇವಕರಲ್ಲಿ ಮಹಿದಾಸ. ಹೀಗೆ ಉಳಿದ ಎಲ್ಲ ಪದಾರ್ಥಗಳಲ್ಲಿ ಅನಂತಮೂರ್ತಿ. ಎಲ್ಲರಲ್ಲಿ ಭಗವಂತ ಇದ್ದಾನೆ. ಎಲ್ಲರಲ್ಲಿ ನಿಂತು ಕೆಲಸ ಮಾಡಿಸುವಂತವನೇ ಭಗವಂತ. ಗರುಡ ಪುರಾಣ ಇದನ್ನೆಲ್ಲವನ್ನ ವಿಸ್ತಾರವಾಗಿ ನಮಗೆ ತಿಳಿಸಿಕೊಡ್ತಾ ಇದೆ. ಹೀಗೆ ಆ ಭಗವಂತನ ರೂಪಗಳನ್ನ ಚಿಂತನೆ ಮಾಡಬೇಕು. ಇನ್ನು ನೈವೇದ್ಯಕ್ಕೆ ಅಡಿಗೆಯನ್ನ ಬಡಿಸಿಡ್ತಾರೆ. ಎಲ್ಲ ಪದಾರ್ಥಗಳನ್ನ ಮಾಡಿರ್ತಾರೆ. ಅನ್ನ, ಹುಳಿ, ಸಾರು, ಪಲ್ಯ, ಚಟ್ನಿ, ಕೋಸಂಬರಿ, ನಾನಾ ವಿಧವಾದ ಪದಾರ್ಥಗಳನ್ನು ಮಾಡಿರ್ತಾರೆ. ಆಯಾ ಪದಾರ್ಥಗಳಲ್ಲಿ ಅಭಿಮಾನಿ ದೇವತೆಗಳಿದ್ದಾರೆ. ಅದರ ಜೊತೆಗೆ ಭಗವಂತನ ರೂಪಗಳು ಇದ್ದಾವೆ. ಅದರ ಬಗ್ಗೆನೂ ಒಂದಿಷ್ಟು ವಿಷಯವನ್ನ ನಮಗೆ ತಿಳಿಸಿಕೊಡ್ತಾರೆ ಶಾಸ್ತ್ರಕಾರರು. ಅನ್ನ ಮಾಡಿರ್ತಾರೆ. ಅನ್ನದಲ್ಲಿ ಚಂದ್ರ ಇರ್ತಾನೆ ದೇವತೆಯಾಗಿ. ಅಲ್ಲಿ ಭಗವಂತ ಕೇಶವ ರೂಪದಿಂದ ಇರ್ತಾನೆ. ಅನ್ನಮಾನಿ ಶಶಾಂಕನೊಳು ಕಾರುಣ್ಯ ಸಾಗರ ಕೇಶವನು ಪರಮಾನ್ನದೊಳು ಭಾರತೀಯು ನಾರಾಯಣನು ಸರ್ವತ್ರ. ಹರಿಕಥಾಮೃತ ಸಾರ ಮತ್ತೆ ನಾವು ಉದಾಹರಣೆ ತಗೊಳ್ಬೇಕು. ಅಲ್ಲಿ ಹೇಳಿದ್ದಾರೆ, ಅದನ್ನೇ ಬಿಡಿಸಿ ಹೇಳ್ತಿರುವಂತದ್ದು. ಪರಮಾನ್ನದಲ್ಲಿ ಭಾರತೀ ದೇವಿ, ನಾರಾಯಣ ರೂಪ ಭಗವಂತ ಇರ್ತಾನೆ. ತುಪ್ಪದಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ. ಅದಕ್ಕೆ ನೋಡಿ, ಎಲ್ಲ ಅಡಿಗೆ ಮಾಡಿದ್ದಾದ ಮೇಲೆ ತುಪ್ಪವನ್ನ ಹಾಕ್ತಾರೆ. ಅಭಿಗಾರ ಮಾಡೋದು ಅಂತಂತಾರಲ್ಲ, ಯಾಕೆ ಹಂಗೆ? ಉದ್ದೇಶ ಏನು ಅಂದ್ರೆ, ಲಕ್ಷ್ಮೀದೇವಿಯ ಕೈಯಿಂದ ನಾವು ಅಡಿಗೆಯನ್ನ ಸಮರ್ಪಣೆ ಮಾಡ್ತಾ ಇದ್ದೀವಿ. ನಾವಲ್ಲ ಅಡಿಗೆ ಮಾಡಿದವರು, ನೈವೇದ್ಯ ಮಾಡೋರು ನಾವಲ್ಲ. ಎರಡೂ ಯೋಗ್ಯತೆ ನಮ್ಮಲ್ಲಿಲ್ಲ. ಅಡಿಗೆ ಮಾಡೋದು ಭಗವಂತ, ಲಕ್ಷ್ಮೀದೇವಿ ಮಾಡಿಸ್ತಾಳೆ ಮಾಡೋರಲ್ಲಿ ನಿಂತು. ಜೊತೆಗೆ ನೈವೇದ್ಯ ಮಾಡೋದು ಅದು ಲಕ್ಷ್ಮೀದೇವಿಯ ಕರ್ತವ್ಯ. ಅಂದ್ರೆ ಅವಳಿಗೆ ಆ ಸಾಮರ್ಥ್ಯ ಇದೆ ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು. ಇನ್ನು ಸೊಪ್ಪುಗಳಿದ್ದಾವೆ. ಮಿತ್ರನಾಮಕ ಸೂರ್ಯ, ಋಷಿಕೇಶ ರೂಪ ಇರ್ತದೆ. ಆಮೇಲೆ ಪಲ್ಯಕಾಯಿಗಳು ಶೇಷದೇವರು, ಪದ್ಮನಾಭ ರೂಪಿ ಭಗವಂತ. ಹುಳಿ ಪದಾರ್ಥಗಳು ಗೌರಿ, ಸುಪರ್ಣಿ, ದಾಮೋದರ ರೂಪಿ ಭಗವಂತ ಇರ್ತಾನೆ. ಕರಿದ ಪದಾರ್ಥಗಳು ಜಯಂತ ದೇವತೆ, ಅಧೋಕ್ಷದ ಇರ್ತಾನಲ್ಲಿ. ಉಪ್ಪಿನಲ್ಲಿ ನಿವೃತ್ತಿ ದೇವತೆ ಭಗವಂತನ ರೂಪ ಜನಾರ್ದನ. ತಾಂಬೂಲದಲ್ಲಿ ದುರ್ಗಾದೇವಿ, ಹರಿ ಅನ್ನೋ ರೂಪದಿಂದ ಇರ್ತಾನೆ ಭಗವಂತ. ಸ್ವಾದೂದಕದಲ್ಲಿ ಬುಧ ಮತ್ತು ಕೃಷ್ಣ ರೂಪದಿಂದ ಭಗವಂತ ಹೀಗಿರ್ತಾನೆ ಅಂತ ಹೇಳಿ, ಹೀಗೆ ಅನೇಕ ವಿಷಯಗಳನ್ನ ನಾವು ಇಲ್ಲಿವರೆಗೂ ನಾವು ನೋಡ್ತಾ ಬಂದಿದ್ದೀವಿ. ಸ್ತ್ರೀಯರ ಧರ್ಮಗಳ ಬಗ್ಗೆ ಯಥಾಮತಿಯಾಗಿ ಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಸ್ವವಿಹಿತವಾದ ವೃತ್ತಿಯಿಂದ ಭಗವಂತನ ಆರಾಧನೆಯನ್ನ ಮಾಡೋದೇ ನಿಜವಾದ ಧರ್ಮ ಅಂತ ಹೇಳಿ ಆಚಾರ್ಯರು ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಸ್ತ್ರೀಯಾಗಿರುವಂಥವಳು ಸೌಭಾಗ್ಯವತಿ. ಗಂಡನ ಮನೆಯಲ್ಲಿ ಪ್ರೀತಿಯಿಂದ, ಧಾರ್ಮಿಕವಾಗಿ, ಶ್ರದ್ಧಾಭಕ್ತಿಯಿಂದ
ಪತ್ಯಂತರ್ಗತನಾಗಿರುವಂತಹ ಭಗವಂತನ ಆರಾಧನೆಯನ್ನ ಮಾಡೋದು ಅದು ಶಾಸ್ತ್ರ ವಿಹಿತವಾಗಿರುವಂಥದ್ದು. ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಅವಳು ಪಾತ್ರರಾಗ್ತಾಳೆ ಅಂತ ಹೇಳಿ ನಮಗೆ ಸ್ತ್ರೀ ಧರ್ಮದಲ್ಲಿ ನಾವು ಕಂಡಿರುವಂಥದ್ದು.